ಇನ್ನು ಕುವೆಂಪು ಅವರ ಕವಿತೆಯನ್ನು ಬದಲಿಸಿರೋ ಬಗ್ಗೆನೂ ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಬದಲಿಸಿಲ್ಲ. ನಾವು ಶಿಕ್ಷಕರು ಗ್ರೂಪಲ್ಲಿ ಹಾಕೊಂಡಿದ್ರು ಅಷ್ಟೇನೆ. ಕುವೆಂಪು ಅವರ ಕವಿತೆಯನ್ನು ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸಿಲ್ಲ. ಶಿಕ್ಷಕರು ಗ್ರೂಪ್ಗಳಲ್ಲಿ ಅದನ್ನು ಬದಲಿಸಿಕೊಂಡಿದ್ದು ಅನ್ನುವಂಥ ಮಾತು. ರಾಜ್ಯ ಸರ್ಕಾರ ಯಾವುದೇ ಅಧಿಕೃತವಾದಂಥ ಆದೇಶವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೊರಡಿಸಿಲ್ಲ. ಗಂಟೆಯಲ್ಲ, ಜಾಗಟೆಯಲ್ಲ, ಪೂಜಾರಿ ಇಲ್ಲ ಅನ್ನುವಂಥ ವೈಚಾರಿಕತೆ ಕುವೆಂಪು ಕವಿತೆಗೂ ಜೊತೆಗೆ ಕೈ ಮುಗಿದು ಒಳಗೆ ಬಾ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ. ಎಚ್ ಸಿ ಮಹದೇವಪ್ಪ ಏನು ಹೇಳಿದ್ರು? ಯಾಕಂದರೆ ತೀರಾ ಇಂಥ ಆದೇಶ ಇಲ್ದನೇ, ಈ ರೀತಿ ಇಲ್ದನೇ ಮಲ್ತೇಶ್ ಕೆಲವೊಂದು ಕಡೆಗಂತೂ ಈ ಬೋರ್ಡಿಗೆ ಬಣ್ಣ ಹೊಡೆದು ಆಗಲೇ ಅದನ್ನು ಬದಲಾಯಿಸೇ ಬಿಟ್ಟಿದ್ರು. ಅದನ್ನು ಹೌದು ಕೊನೆಗೆ ಏನು ಅಂದರೆ ಕೊನೆ ತಿರ್ಗಾ ಅದನ್ನು ಬಣ್ಣ ಪಡೆದು ಮತ್ತದನ್ನು ಸರಿ ಮಾಡಿದ್ರು. ಹೌದು. ಸೊ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಮಹದೇವಪ್ಪನವ್ರು, ಬನ್ನಿ ನೋಡೋಣ. ಮತ್ತೊಂದು ಕಡೆ ಕೆಲವೊಂದು ತೆಗೆದುಕೊಂಡಂತ ಡಿಸಿಷನ್ಗಳ ಬಗ್ಗೆ ಸೆಷನ್ ಅಲ್ಲೂ ಕೂಡ ಪ್ರಸ್ತಾಪ ಆದಂತದನ್ನ ನೋಡಿದ್ವಿ. ಅದು ಮೊನ್ನೆ ಕೆಲವೊಂದು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಆಚರಣೆ ಮಾಡೋ ಹೋಗಿಲ್ಲ ಅಂತೇಳಿ ಮೊದಲಿಗೆ ಸರ್ಕ್ಯುಲರ್ ಹೊರಡಿಸಿದ್ದು, ಅದಾದ ನಂತರ ಅದನ್ನ ವಾಪಸ್ ಪಡೆದಂಥದ್ದಾಗಿರ್ಬೋದು. ಮೊನ್ನೆ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ವಿಚಾರವನ್ನ ಪ್ರಸ್ತಾಪ ಮೇಲಿನ ಮೇಲೆ ಮಾಡಿದ್ರಲ್ಲ. ಸೊ ಆ ವಿಚಾರವಾಗಿ ಏನು ಹೇಳ್ತೀರ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ವಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಸಂವಿಧಾನದ ಆಶೆಗೆ ವಿರುದ್ಧವಾಗಿ ಏನೂ ನಡೆದಂಥದ್ದಲ್ಲ. ಅಲ್ಲಿಯ ಕೆಲವು ಟೀಚರ್ಸು ಮತ್ತು ಅವರು ಒಂದು ಗ್ರೂಪ್ಸ್ ಇದ್ದಾವಲ್ಲ, ಅದನ್ನು ಅವರು ಶಾಲೆಯಲ್ಲಿ ಮಕ್ಕಳಿಗೆ ಅವ್ರಿಗೆ ಜಾಗೃತಿ ಮೂಡಿಸೋದಕ್ಕೆ, ಗೌರವ ಬರೋದಕ್ಕೆ, ವಿಧೇಯತೆ ಬರೋದಕ್ಕೆ ಲೋಕಲ್ ಆಗಿ ಮಾಡ್ಕೊಂಡಿರ್ತಕ್ಕ ಸರ್ಕಾರದ ಸುತ್ತೋಲೇನೂ ಅಲ್ಲ, ಸರ್ಕಾರದ ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲ, ಸರ್ಕ್ಯುಲರು ಅಲ್ಲ. ಆದರೆ ಕೈ ಮುಳು ಒಳಗೆ ಬಾ ಯಾತ್ರಿಕನೇ ಅಂತ ಹೇಳೋದು ಕುವೆಂಪು ಅವರು ಕಲಾಶಿಲ್ಪವನ್ನು ಮೆಚ್ಚಿ ಸೌಂದರ್ಯವನ್ನು ನೋಡಿ ಅವ್ರ ಚಾರಿತ್ರಿಕ ಇಲ್ಲಿನೆಗಳನ್ನು ವೈಚಾರಿಕತೆ ನೆಲೆಗಟ್ಟಿನಲ್ಲಿ ಹೇಳ್ತಾ ಆ ಶಿಲ್ಪಿಯ ಕಲಾ ಚಾತುರ್ಯವನ್ನು ಮೆಚ್ಚಿ ಅವರು ನಮ್ಗೆ ಹೇಳ್ತಾ ಇಲ್ಲಿ ಮೂಢನಂಬಿಕೆಗಳ ವಿರುದ್ಧವಾಗಿ ಗಂಟೆ ಇಲ್ಲ, ಜಾಗಟ ಇಲ್ಲ, ಜ್ಯೋತಿ ಇಲ್ಲ, ಪೂಜಾರಿ ಇಲ್ಲ, ಇದೆಲ್ಲ ಹೇಳ್ತಾ ವೈಚಾರಿಕತೆ ಅಲೆಯನ್ನು ಎಬ್ಬಿಸಿದಂಥವ್ರು.